ಗಣಪತಿಗೆ ಅವಲಕ್ಕಿ ಪಂಚಕಜ್ಜಾಯ ಅಂದರೆ ಅತಿ ಪ್ರಿಯ. ಇವತ್ತು ಸಂಕಷ್ಟಹಾರ ಚತುರ್ಥಿ ಆಗಿರೋದ್ರಿಂದ ಅದನ್ನೇ ನೈವೇದ್ಯಕ್ಕೆ ಇಡೋಕ್ಕೆ ಮಾಡೋದು ಹೇಗೆ ಅಂತ ನೋಡೋಣ. ನಾನು 1 ಕಪ್ ಆಗುವಷ್ಟು ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು ಕೊಬ್ಬರಿ ಕೂಡ ತೊಗೋಬೋದು. ಹಾಗೆ 2 ಟೇಬಲ್ ಸ್ಪೂನಷ್ಟು ಕಪ್ಪು ಎಳ್ಳು ಸಾಕಾಗುತ್ತೆ. ಮತ್ತು 2 ಕಪ್ಪಷ್ಟು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು 3 ಕಪ್ ತೊಗೋಬೋದು. ಈಗ ಒಂದು ಫ್ರೈಯಿಂಗ್ ಪ್ಯಾನ್ಗೆ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇದು 3 ಹುರಿದು ಎತ್ತಿಟ್ಕೊಳ್ಳೋಣ. ಅದೇ ಫ್ರೈಯಿಂಗ್ ಪ್ಯಾನ್ಗೆ 1 ಕಪ್ ಆಗೋಷ್ಟು ಆರ್ಗ್ಯಾನಿಕ್ ಬೆಲ್ಲನ ಹಾಕಿ 2 ಸ್ಪೂನಷ್ಟು ನೀವು ತಣ್ಣೀರನ್ನು ಹಾಕ್ಬಿಟ್ಟು 15-20 ಸೆಕೆಂಡು ತುಪ್ಪದಲ್ಲಿ ಹುರಿದ್ರೆ ಸಾಕಾಗುತ್ತೆ. ಅದಾದಮೇಲೆ ತೊಗೊಂಡಿರೋ ಕೊಬ್ಬರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ತೊಗೊಂಡಿರೋ ಎಳ್ಳು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು 2 ನಿಮಿಷ ನಾವು ಬೇಯೋದಕ್ಕೆ ಬಿಟ್ಟರೆ ಸಾಕಾಗುತ್ತೆ. ಅದಾದಮೇಲೆ ಗ್ಯಾಸ್ನ ಟರ್ನ್ ಆಫ್ ಮಾಡಿ ತೊಗೊಂಡಿರೋಂಥ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗಣಪತಿಗೆ ಇಷ್ಟ ಆಗಿರೋಂಥ ಪಂಚಕಜ್ಜಾಯ ರೆಡಿ ಆಗುತ್ತೆ. ಅದನ್ನು ನೀವು ಇವತ್ತು ರಾತ್ರಿ ಗಣಪತಿ ಪೂಜೆ ಮಾಡುವಾಗ ನೈವೇದ್ಯವಾಗಿ ಕೂಡ ಇಡ್ಬೋದು.